ದೊಡ್ಡ ಮನೆ ದೇವರಾಯನ ಮಕ್ಕಳಾದಂತ ಲಿಂಗಣ್ಣ, ಚಂದ್ರಣ್ಣ, ನಿಮ್ಮ ತಂದೆಯವರು ಕಾಲವಾದ ನಂತರ ನಿಮ್ಮ ಇಷ್ಟದ ಪ್ರಕಾರ ಅವರ ಆಸ್ತಿ ಪಾಸ್ತಿಗಳನ್ನೆಲ್ಲ ಸಮಭಾಗವಾಗಿ ಹಂಚಿದ್ದೇನೋ ಆಯಿತು. ಆದರೆ ನಿಮ್ಮ ಶ್ರೇಯೋಭಿಲಾಷಿಗಳಾದಂಥ ನಾವು ನಿಮಗೆ ಉಳಿದಿರತಕ್ಕಂಥ ಆ ನಿಮ್ಮ ತಾಯಿಯನ್ನು ನಮ್ಮ ತಾಯಿ ವಿಷಯ ರೀ, ನಾನ್ ಹೇಳಿಲ್ವೇನ್ರಿ, ಆಸ್ತಿ ಹಂಚ್ಬೇಕಾದ್ರೆ ಈ ಮನೆ ಹಿರಿಮಗ ಅಂತ ನಿಮ್ಗಿನ್ ಜಾಸ್ತಿ ಕೊಡ್ಲಿಲ್ವಲ್ಲ, ನಮ್ಗೆ ಯಾಕ್ರಿ ಬೇಕು ಈ ಜವಾಬ್ದಾರಿ? ಈ ವಯಸ್ಸಿನಲ್ಲಿ ಏನಾದ್ರೂ ಕಾಯಿಲೆ ಗೀಲೆ ಬಿದ್ರೆ ಎಷ್ಟೊಂದು ಖರ್ಚಾಗುತ್ತೆ ಗೊತ್ತಾರಿ? ನಮ್ಗೆ ಯಾಕ್ರಿ ಅಗ್ರಚಾರ? ನಾನಂತೂ ವ್ಯಾಪಾರದಲ್ಲಿ ತುಂಬಾ ಬಿಸಿ ಇರ್ತೀನಿ. ಮನೆಯಲ್ಲಿ ಇವಳು ಒಬ್ಳೇ ಇರ್ತಾಳೆ. ಇವಳಿಗೋ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅಂದ್ಮೇಲೆ ಅವ್ರು ನೋಡ್ಕೊಳ್ಳೋಕೆ ಟೈಮ್ ಮೇಲೆ ಇರುತ್ತೆ ಹೇಳಿ ಇವಳಿಗೆ. ಅದಕ್ಕೆ ತಿಂಗಳಿಗೆ 200 ರೂಪಾಯಿ ನಾವೇ ಕೊಟ್ಬಿಡ್ತೀವಿ. ಇವ್ರ ತಮ್ಮನ್ನೇ ನೋಡ್ಕೊಳಕ್ ಹೇಳಿ. ಅಣ್ಣ 200 ಕೊಡ್ತೀನಿ ಅಂದ, ನಾವೇ 250 ಕೊಟ್ಬಿಡ್ತೀವಿ. ಅವ್ರನ್ನೇ ಇಟ್ಕೊಳಕ್ ಹೇಳಿ. ನೀವ್ ಹೇಳಿದ ತಕ್ಷಣ ನಾವ್ ಇಟ್ಕೋಬೇಕಾ? ನೋಡಿ, ಹಣ ಕಮ್ಮಿ ಇದೆ ಅಂತ ಕೊರಗಿದ್ರೆ ಹೇಳಿ, ಜೊತೆಗೆ 50 ರೂಪಾಯಿ ಸೇರಿಸಿ 300 ರೂಪಾಯಿ ನಾವೇ ಬಿಸಾಕ್ತಿವಿ. ಬಿಸಾಕಕ್ಕೆ ನೀವೇನ್ ಮಹಾರಾಜಲ್ಲ, ತಗೊಳಕ್ಕೆ ನಾವೇನ್ ಭಿಕ್ಷುಕರು ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮುಂಚೆ ಹುಟ್ಟಿರೋದು ನಿನ್ ಗಂಡ. ಆಮೇಲೆ ಹುಟ್ಟಿರೋದು ಅಂತ ನಿನ್ ಗಂಡ ಏನು ಭಾಗದಲ್ಲಿ ಕಮ್ಮಿ ತಗೊಳ್ಳಿಲ್ವಲ್ಲ? ನಾವೇ ಬಿಸಾಕ್ತಿವಿ. ಹೋಗಿ ನಾವೇ ಬಿಸಾಕ್ತಿವಿ. ಕಿರ್ಚ್ಬೇಡಿ, ದುಡ್ಡು ನಾವ್ ಬಿಸಾಕ್ತಿವಿ. ನಿಮ್ಮ ಅಕ್ಕಗೆ ಬೆಟ್ ಮಾಡಿ ತೋರಿಸ್ತೀನ. ದುಡ್ಡು ಬೇಕಾದ್ರೆ ನಾನೇ ಬಿಸಾಕ್ತೀನಿ, ನೀನ್ ಇಟ್ಕೋಗಲ್ಲ. ಅಣ್ಣ ಅಂತ ಸುಮ್ಮನಿದ್ದೀನಿ, ಬೇರೆ ಅವನಾಗಿದ್ರೆ ಏನ ಮಾಡ್ತೀಯಾ? ನಿಲ್ಸಿ. ಏನ್ರಮ್ಮ ಬಿಸಾಕೋದು? ಏನ್ ಬಿಸಾಕೋದು? ಜನ್ಮ ಕೊಟ್ಟ ತಾಯಿಗೆ ಒಂದು ತುತ್ತ ಅನ್ನ ಹಾಕೋಕೆ ನಿಮ್ಮ ಹತ್ರ ಇಟ್ಕೊಳ್ಳಿ ಅಂತ ನನ್ನ ಹರಾಜಾಗ್ತಿದ್ದೀರೇನ್ರೋ? ಲೋ, ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ಕಣ್ರು. ನಿಮ್ಮಪ್ಪ ಸತ್ತಾಗ ಹೆಣದ ಮೇಲೆ ಬಿದ್ದು ನಾನು ಅಳ್ತಾ ಇದ್ದಾಗ ಬಲಗೈ ಉಂಗ್ರ ಒಬ್ಬ, ಎಡಗೈ ಉಂಗ್ರ ಒಬ್ಬ ಕಿತ್ಕೊಂಡಿದ್ದು ನಾನ್ ನೋಡ್ಲಿಲ್ಲ ಅಂತ ತಿಳ್ಕೊಂಡ್ರೇನ್ರು? ನನ್ ಗಂಡ ಹಾಸಿಗೆ ಹಿಡ್ದಾಗ ಔಷಧಿ ಕೊಡ್ಸಿ ಅಂತ ಅಂಗಲಾಚಿ ಬೇಡ್ಕೊಂಡ್ರು. ಸಾಯೋನ್ಗ ಔಷಧಿ ಯಾಕೆ ಅಂತ ಬದುಕಿದ್ದವ್ರನ್ನೇ ಸಾಯಿಸಿದ ಪಾಪಿಗಳು ಕಂಡ್ರು ನೀವು, ಪಾಪಿಗಳು. ಯಾವ ಆಸೆ ಇಟ್ಕೊಂಡು ಗಾಳಿ ಬೀಸುತ್ತೋ, ಯಾವ ಆಸೆ ಇಟ್ಕೊಂಡು ಮೋಡ ಮಳೆ ಸುರಿಸುತ್ತೋ, ಯಾವ ಆಸೆ ಇಟ್ಕೊಂಡು ಸೂರ್ಯ ಬೆಳಕು ಕೊಡ್ತಾನೋ, ತಂದೆ ತಾಯಂದ್ರು ಹಾಗೆ ಕಂಡ್ರು. ಯಾವುದೇ ಸ್ವಾರ್ಥ ಇಟ್ಕೊಂಡು ತಾಯಿ ಮಕ್ಕಳನ್ನ ಹೇರಲ್ಲ. 9 ತಿಂಗಳು ಭಾರ ಹೊತ್ಕೊಂಡು ಹೆರಿಗೆ ನೋವನ್ನು ಅನುಭವಿಸಿ ಮಕ್ಕಳನ್ನ ಹೆತ್ತು ತನ್ನ ರಕ್ತನೇ ಹಾಲಾಗಿ ಕುಡಿಸ್ತಾಳೆ ಕಂಡ್ರು. ಮಡ್ಲಲ್ಲಿ ಬೆಳೆಸಿ, ಓದಿಸಿ, ಕೆಲಸ ಕೊಡಿಸಿ, ಮದುವೆ ಮಾಡಿಸಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹಾರೈಸ್ತಾರೆ. ಅದೇ ಅವ್ರ ಕರ್ತವ್ಯ. ಕರ್ತವ್ಯಕ್ಕೆ ಬೆಲೆ ಕಟ್ತೀರೇನ್ರು? ನನ್ನ ಜೀವನ ಪೂರ್ತಿ ನಿಮ್ಮಗಳ ಸೇವೆ ಮಾಡಿ ಮಾಡಿ ಅಳಸು ಹೋಗಿ ಕರಗು ಹೋಗಿ ಬಾಗಿ ಬೆಂಡಾದ ಈ ಹೆತ್ತವಳು ಋಣನ ತೀರ್ಸೋದು ಈ ರೀತಿ ಏನ್ರು? ಅಪ್ಪ, ಬೇಡಪ್ಪ, ಬೇಡ. ನೀವ್ಯಾರು ನನ್ನನ್ನು ಸಾಕೋದು ಬೇಡ. ನನ್ನನ್ನು ಸಾಕೋಕ್ಕೋಸ್ಕರ ನೀವೆಲ್ಲ ಹೊಡೆದಾಡಿ ಸಾಯೋನ್ನ ಈ ತಾಯಿ ಕಣ್ಣಿಂದ ನೋಡಕ್ಕಾಗಲ್ಲಪ್ಪ, ನೋಡಕ್ಕಾಗಲ್ಲ. ಅಮ್ಮ ಸೊಸೆದ್ರ, ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಮ್ಮ, ಚೆನ್ನಾಗಿಟ್ಟಿರ್ಲಪ್ಪ. ಆ ಮುದುಕಿ ಆರ್ಥನಾದವನ್ನು ಕೇಳಿದರೆ ನಮ್ಮ ಹೃದಯವೇ ಕರಗುತ್ತಿದೆ. ಹೌದು ಬ್ರದರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಹಾಗಾದರೆ ನೀನು ಆ ದೇಹದಲ್ಲಿ ಸೇರಿಬಿಟ್ಟರೆ ನಮಗೆ ಆ ಅಜ್ಜಿ ಪರಿಸ್ಥಿತಿ ನೋಡಿ ನನ್ ಹೃದಯ ಕರಗ್ತಿದೆ ಅಂತ ಹೇಳಿದ್ನೆ ವಿನಃ ಇನ್ಯಾವುದಕ್ಕೂ ಅಲ್ಲ. ಊರ್ ಹೋಗು ಅಂತಿದೆ, ಕಾಡ್ ಬಾ ಅಂತಿದೆ. ನಾನೇನಾದ್ರೂ ಅಜ್ಜಿ ದೇಹದಲ್ಲಿ ಸೇರ್ಕೊಂಡ್ರೆ ನಮ್ಮ ಮಾವನ್ಗೆ ಅಜ್ಜಿ ಆಗ್ತೀನಿ, ಹೆಂಡತಿ ಆಗಲ್ಲ. ಹಾಗಾದರೆ ನೆಕ್ಸ್ಟ್. ಚತುಷ್ಕೋಟಿ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ನಾನ್ ಯಾರು ಅಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಮ್ಯಾಜಿಷಿಯನ್ KS ರಮೇಶ್. ನಿಮ್ಗೆಲ್ಲ ಒಂದು ಸ್ಪೆಷಲ್ ಅಟ್ರಾಕ್ಷನ್, ಅಮುಕುಟಿ.
ಅಮ್ಮು, ನಿನ್ನ ಈ ಪುಟ್ಟ ಜೀವನದಲ್ಲಿ ನಿನಗೆ ತುಂಬಾ ಇಷ್ಟವಾದ ಏನೇನು ಹೇಳು. ಕೋಡಿ ಶ್ರಮು, ಕೋಡಿ ಚಾಟ್ನ, ಇಸ್ಪೇಟು, ರೇಸು, 555 ಸಿಗರೇಟು, ಪಿಕ್ ಪಾಕೆಟಿಂಗ್, ಬೀಡ, ಜರ್ದ, ಪಾನ್ ಪರಾಕ್. ಸಾಕ, ಇನ್ನು ಬೇಕಾ? ಒಳ್ಳೇದೇನ ಹೇಳು. ಅಂಕೇಳಿ, ಊಟದಲ್ಲಿ ರಾಗಿ ಮುದ್ದೆ, ಮ್ಯಾಜಿಕ್ ಶೋ ಅಲ್ಲಿ ನಮ್ಮ ಗುರು ರಮೇಶ್, ನಟನದಲ್ಲಿ ಡಾಕ್ಟರ್ ರಾಜ್ಕುಮಾರ್, ನಾಡಿನಲ್ಲಿ ಕನ್ನಡ ನಾಡು, ಭಾಷೆನಲ್ಲಿ ಕನ್ನಡ ಭಾಷೆ, ಹುಟ್ಟಿದ್ರೆ ಕನ್ನಡ ನಾಡು, ಹುಟ್ಟಬೇಕಿಲ್ಲ ಹುಟ್ಟಬಾರದು. ಭಾಷ್. ಈಗ ತೋರ್ಸೋಣ ನಮ್ಮ ಕನ್ನಡಿಗರ ಚಮತ್ಕಾರ. ಪ್ರಭು, ಏನು ಚಿತ್ರಗುಪ್ತರೆ? ಈ ಮಾನವರು ಆ ಛತ್ರಿಗಳು ಬಿಟ್ಟರೆ ನಮ್ಮನ್ನೇ ನುಂಗಿ ಹಾಕಿ ಬಿಡುತ್ತಾರೆ. ಸಿಸ್ಟರ್, ಆ ಮಾನವಿ ಸೂಪರ್ ಸೂಪರ್. ಪ್ರಭು, ನಮಗೆ ಮುಕ್ತಿ, ನಮಗೆ ಮುಕ್ತಿ. ಕೂಗಿ ಕೋಣಾನ ಹತ್ತಿ ಹೋಗೋಣ. ಕೋಣ ಹತ್ತಿಯ ಎಲ್ಲಿಗೆ? ಇನ್ನೇನು ಸಿಸ್ಟರ್, ಆ ಕುಳ್ಳಿ ಸಿಸ್ಟರ್ ನಮ್ಮ ಸಿಸ್ಟರ್ಗೆ ಒಪ್ಪಿಗೆ ಆಯ್ತಲ್ಲ. ಯೋ, ಏನು ಏನ್ ಹೇಳ್ತಾ ಇದೀಯಾ? ಅಲ್ಲಯ್ಯ, ಅವಳ ಆಕ್ಟಿಂಗ್ ಸೂಪರ್, ಅವಳ ಗೆಟಪ್ ಸೂಪರ್, ಅವಳ ಸೆಟಪ್ ಸೂಪರ್. ಆದ್ರೆ ನಾನು ಆ ಬಾಡಿಲ್ ಸೇರ್ಕೊಂಡ್ರೆ ನಮ್ಮ ಮಾವನಿಗೆ ಹೆಂಗಯ್ಯ ಸೂಟ್ ಆಗ್ತೀನಿ? ನಮ್ಮ ಮಾವ್ ಮುತ್ಕೊಡ್ಬೇಕು ಅಂದ್ರೆ ಏಣಿ ಅತ್ತೆ ಮುತ್ಕೊಡ್ಬೇಕು. ಇನ್ನು ಸಂಸಾರ ಮಾಡ್ಬೇಕಾದ್ರೆ ಅಯ್ಯೋ ಅದನ್ನ ಹೆಂಗಯ್ಯ ಹೇಳಿ? ಅಯ್ಯಯ್ಯೋ, ನಿಂಗೆ ಅರ್ಥ ಆಗಲ್ಲ, ಸುಮ್ನಿರು. ಸಿಸ್ಟರ್ ಸಿಸ್ಟರ್, ಆ ಕುಳ್ಳಿ ಸಿಸ್ಟರ್ ಎಷ್ಟು ಮುದ್ದು ಮುದ್ದಾಗಿದ್ದಾಳೆ. ಕುಳ್ಳಿ ಕುಳ್ಳಿ ಕುಳ್ಳ, ಸೂಪರ್ ಸೂಪರ್. ಬ್ರದರ್, ನೀನ್ ಪರ್ಮಿಷನ್ ಕೊಟ್ರೆ ಕುಳ್ಳನಿಗೂ ಕುಳ್ಳಿಗೂ ವಾಲ್ಗ ಓದಿಸ್ಬಿಡ್ತೀನಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತರ. ಪ್ರಭು ಪ್ರಭು, ಈಗ ಮಾಡಿರುವ ಅಪರಾಧಕ್ಕೆ ಆಗಲೇ ಅಬ್ಬೆಪಾರಿಯಾಗಿ ಸುತ್ತುತ್ತಿದ್ದೇವೆ. ಇನ್ನು ಇದು ಆದರೆ ಈಕೆ ಹೇಳಿದ ಹಾಗೆ ನಮ್ಮ ಬಾಳೆಲ್ಲ ಡಂಕ ಪಲಾಸೆ. ಗೊತ್ತಾಯ್ತಲ್ವಾ? ಹಂಗಾದ್ರೆ ಪಲಾಸ್. ರುದ್ರಮ್ಮ ದೇವಿ ಉರುಫ್ ಚೂರಿ ಚಿಕ್ಕಮ್ಮ ಎಂಬ ಈ ಅಪರಾಧಿ ಮಂಗಳೂರು ನಗರದ ಗಣ್ಯ ವ್ಯಕ್ತಿಗಳಾದ MLA ಪೈ ಮತ್ತು ಅವರ 3 ಸಹೋದರರನ್ನು ಹಾಡು ಹಗಲಿನಲ್ಲೇ ಅಮಾನುಷವಾಗಿ ಕೊಲೆ ಮಾಡಿರುವಳೆಂದು ರುಜುವಾತಾಗಿದೆ. ಆದುದರಿಂದ ಈಕೆಗೆ IPC 302, 302A ಸೆಕ್ಷನ್ ಪ್ರಕಾರ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಶಭಾಷ್ ಜಸ್ಟಿಸ್ ಅವರೇ, ಶಭಾಷ್. ನನಗೆ ಮರಣದಂಡನೆ ಶಿಕ್ಷೆ ಕೊಡಬೇಕಾಗಿದೆ. ಆದ್ರೆ ಯಾಕೆ ಕೊಲೆ ಮಾಡಿದೆ, ಯಾಕೆ ಪರಿಸ್ಥಿತಿ ಬಂತು ಅಂತ ಒಬ್ಬರಾದ್ರೆ ನ್ಯಾಯಾಲಯದಲ್ಲಿ ಕೇಳಿದ್ರಾ? ಕೇಳಿಲ್ಲ. ಕೇಳೋ ಅವಶ್ಯಕತೆನೂ ನಿಮ್ಗಿಲ್ಲ. ಯಾಕೆಂದ್ರೆ ನಿಮ್ಗೆ ಬೇಕಾಗಿರೋದು ಬಾರಿ ಸಾಕ್ಷಿ ರುಜುವು ಅಷ್ಟೇ ವಿನಃ ಸ್ಥಿತಿ ಗತಿ ಪರಿಸ್ಥಿತಿ ಯಾವುದು ಅಲ್ಲ. ಪೈ ಫ್ಯಾಕ್ಟರಿಲಿ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದ ನಮ್ಮ ತಂದೆ ಆ ದುರ್ಮಾರ್ಗಿಗಳಿಗೆ ಸಹಕಾರ ಕೊಡ್ಲಿಲ್ಲ ಅನ್ನೋ ದ್ವೇಷದಿಂದ ಒಂದಿನ ನಾನು ದೇವಸ್ಥಾನದಿಂದ ಬರುವಷ್ಟರಲ್ಲಿ ನಮ್ ತಂದೆನ ಕಟ್ಟಾಕಿ ಅವ್ರ ಕಣ್ಣು ಮುಂದೆ ನಮ್ ತಾಯಿನ ನಗ್ನ ಮಾಡಿ ಅಡ್ಡ ಬಂದ ನಮ್ಮ ಅಕ್ಕನ ಅತ್ಯಾಚಾರ ಮಾಡಿ ಸ್ವರ್ಗದಂತಿದ್ದ ನಮ್ಮ ಮನೆನ ಸ್ಮಶಾನ ಮಾಡಿಬಿಟ್ರು ಇವರ ಅನಾರ್. ನ್ಯಾಯ ಕೇಳೋಕೆ ಅಂತ ಪೊಲೀಸ್ ಸ್ಟೇಷನ್ ಹೋದ್ರೆ ಲಂಚದಿಂದ ಪೊಲೀಸ್ನವರು ನನ್ನ ಕಂಪ್ಲೇಂಟ್ ನ ಕಸದ ಬುಟ್ಟಿಗೆ ಬೇಸಾಕಿ ನನ್ನ ಮುಖಕ್ಕೆ ಆಸಿಡ್ ಹಾಕಿ ಆಚೆ ತಳ್ಳಿದ್ರು. ಅದಕ್ಕೆ ನಾನು ಕಾನೂನ ನನ್ನ ಕೈಗೆ ತಗೊಂಡೆ. ಯೋರಾನ, ನೀವು ಹೇಳಿದ ಪ್ರಕಾರ ಪೈ ತಮ್ಮಂದಿರ್ನ ಅಮಾನುಷವಾಗಿ ತುಂಡಾಗಿ ಕತ್ತರಿಸಿದ್ದು ನಿಜ. ಆದ್ರೆ ಅವರಲ್ಲಿ ಒಬ್ಬ ತಪ್ಪಿಸ್ಕೊಂಡ. ಅವನು ನನ್ನ ಕೈಯಿಂದಲೇ ಸಾಯ್ಬೇಕು. ಆವಾಗ್ಲೇ ನನ್ನ ಮನಸ್ಸಿಗೆ ಶಾಂತಿ. ಯೋರಾನ, ಆಮೇಲೆ ನೀವು ಏನು ಶಿಕ್ಷೆ ಬೇಕಾದ್ರೂ ಕೊಡಿ, ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ. ಹಾಗೆ ಸೂಪರ್ ಸೂಪರ್. ಹೆಣ್ಣಂದ್ರೆ ಹೀಗಿರ್ಬೇಕು. ಇಂಗ್ಲಿಷ್ನವ್ರ ದಬ್ಬಾಳಿಕೆನ ಅಡಗಿಸಿ ಅಲ್ಲಾಡಿಸಿದ ಕಿತ್ತೂರು ರಾಣಿ ಚೆನ್ನಮ್ಮನ ವಂಶದ ಕುಡಿ ತರ ಇದ್ದಾಳೆ. ಸಿಸ್ಟರ್, ನಿನ್ನ ಬುದ್ಧಿಗೆ ದರ್ಪಣ ಹಿಡಿದಂತೆ ಆ ರುದ್ರಮ್ಮ
ಅಬ್ಬ ಆ, ಏಣಿ ಇಲ್ದೇನೆ ಹತ್ತಿಸ್ತಾ ಇದೀಯಾ ಹಾಗಲ್ಲ ಸಿಸ್ಟರ್, ನಮಗೆ ವಿಮುಕ್ತಿ. ಆಹಾ ನಿಮಗ್ ವಿಮುಕ್ತಿ, ನನ್ ಪರ್ಮನೆಂಟ್ ಆಗಿ ಸೆಂಟ್ರಲ್ ಜೈಲಾ? ಸ್ವಾರ್ಥದಲ್ಲಿ ನಮ್ಮನೆ ಮೀರಿಸ್ಬಿಟ್ರಿ. ನೀವೆಲ್ಲ ದೇವತೆಗಳ, ನಾಚಿಕೆ ಆಗಲ್ಲ? ಚಿಚಿ. ಸಿಸ್ಟರ್, ನಾವು ಮಾಡಿರುವ ಸಣ್ಣ ಅಪರಾಧಕ್ಕಾಗಿ ಈ ರೀತಿ ಅವಮಾನ ಪಡಿಸುವುದು ಸರಿಯಲ್ಲ. ಖಂಡಿತ ಸರಿಯಲ್ಲ. ಏನಯ್ಯ, ಏನ್ ಸರಿ ಇಲ್ಲ? ಯಾಕೆ ಸರಿ ಇಲ್ಲ? ನೀವ್ ಮಾಡಿ ಸರಿನಾ? ಯಾವ್ದೋ ಬಾಡಿನ ತೋರಿಸ್ಬಿಟ್ಟು ಸೇರು ಅಂದ್ರೆ ಸೇರ್ಕೊಂಡ್ಬಿಡ್ಬೇಕಾ? ಹ. ನೋಡಿ, ನನ್ ವಿಷಯ ನಿಮ್ಗೇನೋ ಗೊತ್ತಿಲ್ಲ. ಏನ ಕತ್ಕೊಂಡ್ ಬಂದಿದ್ಯಾ? ತೆಗಿ ಆಚೆ. ಕಳ್ಮುಂಡೆ ತೆಗಿ ಆಚೆ. ಕಳ್ತನ ಮಾಡ್ದೋಳ್ನ ಬಾಯಿ ಮಾತ್ನಲ್ಲಿ ತೆಗಿ ಅಂದ್ರೆ ತೆಗಿತಾಳೇನೋ, ಒದ್ದು ಬೋಟಿ ತೆಗಿಬೇಕು. ತಗ್ಯಲೆ ನಿನ್ನ ಸಮೀರ, ಬ್ಯಾಡಿ ನಿಮ್ ಕಾಲ್ ಮುಗಿತೀನಿ. ಯಾಕೆ ಸಮೀರ ನನ್ ಮಗಳನ್ನ ಹೊಡಿತಾ ಇದ್ದೀರಾ? ಬರೀ ಒಡೆಯದ ಜನ ಓಡಿಸ್ಕೊಂಡ್ ಬಂದಿದ್ ಕಣ್ ಕಾಣಿಸ್ತಿಲ್ವಾ? ಕಳ್ತನ ಮಾಡಿದಾಳೆ. ನನ್ ಮಗಳು ಕಳ್ತನ ಮಾಡವಳ? ಕದ್ದಿದ್ದು ಕರ್ಗಲ್ ಬಚ್ಚಿಟ್ಕೊಂಡವಳೆ. ತಗಿ ಅಂತ ಹೇಳಯ್ಯ. ಅದೇನು ತೆಗಿ ತೆಗಿಯೇ? ತೆಗಿಯಲೇ? ಬಂದು ಕಣ್ರಿ ಅಯ್ಯಯ್ಯೋ ಬನ್ನು ಕಣವ ಪಾಪ. ಏನೋ ಪಾಪ. ಇದಕ್ ಯಾಕಮ್ಮ ಇಷ್ಟೊಂದ್ ಸತಾಯಿಸ್ತೆ? ಇದನ್ ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ಸಮೀರ, ಹಸು ಕೊಟ್ಟಿದ್ ಯಾರು? ಅನ್ನ ಕೊಡ್ಲಿಲ್ಲ. ಹೇಳಕ್ ಬಾಯಿ ಕೊಟ್ಟದ್ ಯಾರು? ಮಾತು ಕೊಡ್ಲಿಲ್ಲ. ಏಲಚ್ಚಿ ನಿಂತ್ಕೋ. ನಮ್ ಮಾನ ಮರ್ವಾದಿ ಎಲ್ಲ ಬೀದಿಲಿ ಹರಾಜಾಕ್ಬಿಟ್ಲಲ್ಲ ನಿನ್ ಮಗಳು. ತೆಪ್ಪಗ್ ಮನೇಲಿ ಬಿದ್ದಿರೋದ್ ಬಿಟ್ಟು ಆಚೆಗೋಗಿ ಕಳ್ತನ ಮಾಡಿ ನಮಗ್ ಕೆಟ್ಟ ಹೆಸರು ತರ್ತೀಯೇನೆ ಕಳ್ಮುಂಡೆ. ಬಂಗಾರಿ, ನನ್ನ ಮಗಳಾಗ ಹುಟ್ಟಿದ ತಪ್ಪಿಗೆ ಒಂದ್ ತುತ್ತ ಅನ್ನನೂ ಹಾಕದೆ ಯಾಕಿಂಗ್ ಚಿತ್ರಹಿಂಸೆ ಕೊಡ್ತೀಯೇ? ಈ ಮೂಗಿಗೆ ನಾವ್ಯಾಕ್ರಿ ಅನ್ನ ಹಾಕ್ಸಾಕ್ಬೇಕು? ಯಾವನ್ ಇವಳನ್ನ ಮದುವೆ ಮಾಡ್ಕೊಂಡು ಹೋಗ್ತಾನೆ? ಸಾಯ್ಲಿ ಬಿಡಿ. ನೋಡಿದಿರಾ ಆ ತಂದೆ ಮಕ್ಕಳಿಗೆ ಬಂದ ದುರ್ಗತಿಯನ್ನ? ನೀನೇನಾದರೂ ಇಷ್ಟಪಟ್ಟು ಆ ದೇಹದಲ್ಲಿ ಸೇರಿಬಿಟ್ಟರೆ ಭಾರಿ ಕಿಲಾಡಿಗಳು ಕಂಡ್ರಯ್ಯ ನೀವು. ನಾನ್ ಪಟ್ಪಟ ಅಂತ ಮಾತಾಡ್ತೀನಿ ಅಂತ ನಿಮ್ಗೆ ಹೊಟ್ಟೆ ಉರಿ ನನ್ನನ್ನ ಆ ದೇಹದಲ್ಲಿ ಸೇರಿಸ್ಬಿಟ್ಟು ಬಾಯಿ ಕಟ್ಟಾಕ್ಬಿಡ್ಬೇಕು ಅಂತನಾ? ಯಾಕೆ ಪದ್ಯ ಹಾಡ್ತೀನಿ ಅಂತ ಭಯನಾ? ಇನ್ನುಳಿದಿರುವುದು ಒಂದೇ ದೇಹ. ಅದನ್ನು ತದನಂತರ ತೋರಿಸಿಬಿಡುತ್ತೇವೆ. ಅದನ್ನು ನೀನು ಒಪ್ಪಿಕೊಂಡರೆ ಸರಿ, ಇಲ್ಲವಾದಲ್ಲಿ ನಿನ್ನ ಇಷ್ಟ ನಮ್ಮ ಕಷ್ಟ.